ಏನ ಮಾತಾಡ್ಬೇಕಂತ ಎಲ್ರಿಗೂ ಕರೆದು ಗಪ್ಪ ಕುತ್ಕೊಂಡ್ರಲ್ರಿ ಅಳಿಯಂದ್ರೆ ಒಂದು ಸ್ವಲ್ಪ ಏನು ಮಾತಾಡ್ಬೇಕಂತ ಅದಿರಿ ನೋಡ್ರಿ. ಲಘು ಲಘುನ ಮಾತಾಡ್ಬಿಡ್ರಿ. ಪಾಪ ನಮ್ಮ ಲಕ್ಷ್ಮಿಗೆ ಇಂಪಾರ್ಟೆಂಟ್ ಮೀಟಿಂಗ್ ಐತಿ. ಯಾಕಂದ್ರೆ ಆಕಿ ಏನ ಇದು ನಮ್ಮ ಕರ್ನಾಟಕದ ಏನದ ಮುಖ್ಯಮಂತ್ರಿ ಅಲ್ಲ, ಈಕಿ ನಂಬ್ಕೊಂಡು ಸಾವಿರಾರು ಮಂದಿ ಹೊರಗಡೆ ಕಾಯ್ತಿರ್ತಾರ. ಅದಕ್ಕೆ ಲಘು ಲಘುನ ಹೇಳ್ರಿ ಅಳಿಯಂದ್ರ. ಯವ್ವ ಏನಾರ ಒಂದು ಅನ್ನಕ್ಕೆ ಕಾಯ್ತಿರ್ತಿದೆಯಲ್ಲ ನನಗೆ. ಸ್ವಲ್ಪ ತೆಪ್ಪಗೆ ಬಾಯಿ ಮುಚ್ಕೊಂಡಿರು. ಮಾತಾಡಕ್ಕಂತಂದ ಎಲ್ಲಾರ ಕುಂತ ಹೊತ್ನಾಗ ಮಾತಾಡ್ತೈತಿ. ಸ್ವಲ್ಪ ತಾಳ್ಮೆಯಿಂದ ಇರೋದು ಕಲಿ. ನಂಗೆ ಬಂದುಬಿಡ್ತಾರೆ ಎಲ್ಲರೂ. ರೀ ಏನನ್ನೋದು ಹೇಳ್ರಿ, ನೀವೊಬ್ರು ಸುಮ್ಮನೆ ಕುಂತು ಬಿಟ್ಟಿರಲ್ಲ. ಸರಿ ಮಾತಾಡ್ತೈತಿ ಒದರ್ಬೇಡ ಅಂದಂಗ. ರಾಜು, ಕೃಷ್ಣ, ಚಂದ್ರು ನೀವು 3 ಜನ ಕೇಳಕ್ಕೆ ಕುಂತೀವಿ ನೋಡ್ರಪ್ಪ. ಇಷ್ಟು ದಿನ ನೀವು ಅಷ್ಟೇ ಇದ್ರಿ, ಇವಾಗ ನಿಮ್ಮ ಹೆಂಡತಿಯರು ಬಂದಾರ. ಮನೆಯಾಗ ಮಂದಿ ಭಾಳ ಮಂದಿ ಆಗಾರ. ಈಗ ಮನ್ಯಾಗ ಜನ ಜಾಸ್ತಿ ಆಗೈತಿ. ಇನ್ಮೇಲೆ ಖರ್ಚುಗಳೆಲ್ಲ ಜಾಸ್ತಿ ಆಗ್ತೈತಿ. ಅದಕ್ಕೆಲ್ಲರೂ ನೀವು 3 ಜನ ಸಿಡಿ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಜವಾಬ್ದಾರಿ ಚಂದನತಂಗ ನಿಭಾಯಿಸೋದನ್ನು ಕಲೀರಿ. ಅದನ್ನ ಬಿಟ್ಟು ನಾ ಜಾಸ್ತಿ ಮಾಡಿದೆ, ನಾನು ಕಡಿಮೆ, ಇವ್ನು ಕಮ್ಮಿ ಮಾಡಿದ, ಇಲ್ಲ ಇವ್ನು ಜಾಸ್ತಿ ಮಾಡಿದ, ನಾನು ಕಮ್ಮಿ ಮಾಡಿದೆ, ಇದನ್ನೆಲ್ಲ ಬಿಟ್ಬಿಡ್ರಿ. ಎಲ್ಲರೂ ಚಂದನತಂಗ ಜವಾಬ್ದಾರಿನ ನಿಭಾಯಿಸ್ರಿ. ಒಂದೊಂದು ತಿಂಗಳು ಒಬ್ಬೊಬ್ಬರಿಗೆ ಖರ್ಚು ಜಾಸ್ತಿ ಬರುತ್ತೆ, ಇನ್ನೊಬ್ಬರಿಗೆ ಕಡಿಮೆ ಬರುತ್ತೆ. ಮುಂದಿನ ತಿಂಗಳು ಕಮ್ಮಿ ಬಂದವನಿಗೆ ಜಾಸ್ತಿ ಬರ್ಬೋದು, ಜಾಸ್ತಿ ಬಂದವನಿಗೆ ಕಡಿಮೆ ಬರ್ಬೋದು. ಹೌದಿಲ್ಲ? ಒಟ್ಟಿನಲ್ಲಿ ಮನ್ಯಾಗ ಎಲ್ಲರೂ ಚಂದನತಂಗ ಹೊಂದ್ಕೊಳ್ಬೇಕು. ದಿನ ಒಂದಕ್ಕೂ ಮನ್ಯಾಗ ಜಗಳ ನಡೆಯೋಂಗಿಲ್ಲ. ಆಮೇಲೆ 3 ಜನ ಸೊಸೆಯರಾದರೂ ಅಷ್ಟೆ. ನೀವು ಲಲಿತಾ, ಸವಿತಾ, ಕವಿತಾ ನೋಡ್ರವ, ನೀವು 3 ಜನನೂ ಈ ಮನೆ ಬರೀ ಸೊಸೆಯರಲ್ಲ, ಈ ಮನೆ ಮಕ್ಕಳು ಇದ್ದಂಗೆ. ನೀವು ಇದನ್ನು ನಿಮ್ಮ ಮನೆ ಇದ್ದಂಗೆ. ನೀವು ಈ ಮನೆಯಾಗ ಚಂದನತಂಗ ಹೊಂದ್ಕೊಂಡು ಹೋಗ್ರವ. ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ರಿ. ಒಬ್ರಿಗೊಬ್ರು ಕೆಲಸ ಹಂಚ್ಕೊಂಡು ಮಾಡ್ರಿ. ಅಂದ್ರೆ ಕೆಲಸ ಭಾಳ ಅನ್ಸಂಗಿಲ್ಲ. ಲಕ್ಷ್ಮಿ, ನಿನಗೂ ಹೇಳಾಕೊಂತೀನಿ, ಚಂದನತಂಗ ಕೇಳು. ನಿನಗಿರೋದು 3 ಜನ ಗಂಡು ಮಕ್ಕಳು. ಇವಾಗ ಮನ್ಯಾಗ 3 ಜನ ಸೊಸೆಯರದಾರ. ಒಬ್ರಿಗೊಂದು ನೀನೇನಾರ ಮಾಡಾಕುಂತಿ, ನಾನು ಸುಮ್ಮನೆ ಇರಂಗಿಲ್ಲ. ಈಗ ಮನೆಗೆ ಸೊಸೆಯರು ಬಂದಾರ. ಸೊಸೆಯರ ಮುಂದೆ ನೀನು ಮರ್ಯಾದೆ ನೀನ ತಕೊಳಕ್ ಹೋಗ್ಬೇಡ. ಏನ ನಾ ಹೇಳಿದ ಅರ್ಥ ಆಗೈತಂತ ಅನ್ಕೊಂಡಿನಿ. ಮನ್ಯಾಗ ಎಲ್ಲರೂ ಚಂದನತಂಗ ನಿಮ್ಮ ಜವಾಬ್ದಾರಿನ ನೀವೇ ನಿಭಾಯಿಸೋದು ಕಲೀರಿ. ಯಾರ ಮೇಲೇನು ಹೊರೆ ಹಾಕಕ್ಕೆ ಹೋಗ್ಬೇಡ್ರಿ. ಅಂದಂಗ ಇವಾಗ ಮಳೆಗಾಲ ಹಂಗ ಸಣ್ಣಕ್ಕೆ ಚಲೋ ಆಗೈತಿ. ಇನ್ನೊಂದು ಸ್ವಲ್ಪ ದಿನದಾಗ ಹೊಲದಾಗ ಬಿತ್ತಾಕು ಚಲೋ ಮಾಡ್ಬೇಕು. ರಾಜು, ಈಗ ಈ ಸಲ ಬಿತ್ತಾಕ ರೊಕ್ಕನ ನೀನ ಕೊಡ್ಬೇಕಾಕೈತಿ. ಯಾಕಂದ್ರೆ ಕೈಯಾಗಿದ್ದಿದ್ದ ರೊಕ್ಕನೂ ಎಲ್ಲ ಖಾಲಿ ಆಗ್ಬಿಟ್ಟವು. ನೀನು ಮದ್ವೆ ಟೈಮ್ನಾಗ ಸಣ್ಣ ಪುಟ್ಟ ಖರ್ಚು ಅವು ಇವಕ್ಕಂತಂದು ಖಾಲಿ ಆಗೋಗ್ಬಿಟ್ಟವು. ಅದಕ್ಕೆ ಈಗ ಹೊಲದಾಗ ಬಿತ್ತಾಕ ಎಂತ ಇಲ್ಲ ಅಂದ್ರೆ ಒಂದು 20,000 ರೂಪಾಯಿ 30,000 ರೂಪಾಯಿ ಬೇಕು. ಮುಂದಿನ ತಿಂಗಳು ಅನ್ನಷ್ಟಿಗೆ ಒಂದು 20-30,000 ರೂಪಾಯಿ ಹೊಂದ್ಸು. ಹೊಲದಾಗ ಬಿತ್ತಾಕ ಒಂದು ಚಲೋ ಮಾಡ್ಬಿಡೋಣಂತ. ಏನು? ಅದೇಯಪ್ಪ, ನಂದು ಮದ್ವೆ ಎಲ್ಲ ಆಗಿ ಒಂದು ಸ್ವಲ್ಪ ಸಾಲ ಅದಿದ ಆಗಿದ್ದಕ್ಕೆ ಈ ತಿಂಗಳು ಒಂದು ಸ್ವಲ್ಪ ಹೊಂದ್ಸೋದಕ್ಕೆ ಕಷ್ಟ ಐತಿ. ಆದ್ರೂ ಪ್ರಯತ್ನ ಮಾಡ್ತೀನಪ್ಪ ಆದಷ್ಟು. ಹಂಗಂದ್ರೆ ಹೆಂಗಲಿ? ಈಗ ನೀನು ರೊಕ್ಕ ಹೊಂದ್ಸಾಕಬೇಕು. ಯಾಕಂದ್ರೆ ಚಂದ್ರು, ಕೃಷ್ಣ ನಿಂಗೆ ಗೊತ್ತಿದ್ದೈತಿ. ಅವ್ರು ಹೊಲ್ದಾಗ ಪೀಕ್ ಬಂದಾಗ ಹೊಲ್ದಂದೆಲ್ಲ ಮನೆಗೆ ಕಾಳು ಕಡಿ ಎಲ್ಲನೂ ಅವರ ಹೊಂದಿಸ್ತಾರೆ. ಅವ್ರ ಹತ್ರ ರೊಕ್ಕ ಕಮ್ಮಿ ಬರುತ್ತೆ. ಆದ್ರೆ ಮನೆಗೆ ಸಂತಿಗಿಂತಿ ಎಲ್ಲ ಅವ್ರ ತಂದು ಹಾಕ್ತಾರೆ. ನೀನು ಈಗ ಚಂದನ ತಂಗ ರೊಕ್ಕ ಕೊಟ್ಟಿ ಅಂದ್ರೆ ಹೊಲ್ದಾಗ ಪೀಕ್ ಚಲೋನ ತಂಗ ಬರ್ತೈತಿ. ಆಮೇಲೆ ರೊಕ್ಕ ಬಂದಿದ್ರಾಗ ಎಲ್ಲರೂ ಪಾಲು ಹಂಚ್ಕೊಂಡ್ರೆ ಆತು. ಈಗ ಮನ್ಯಾಗ ಪಾಲು ಗೀಲು ಅಂತ ಏನೂ ಇಲ್ಲ, ಎಲ್ಲರೂ ಒಂದ. ಎಲ್ಲರೂ ನಾನಿಷ್ಟು ಜಾಸ್ತಿ ಖರ್ಚು ಮಾಡಿದೆ, ನಾನು ಯಾಕಷ್ಟು ದುಡ್ಡು ಹಾಕ್ಲಿ ಇದನ್ನೆಲ್ಲ ಬಿಟ್ಬಿಟ್ರಿ. ರಾಜು, ನೀ ಮಾತ್ರ ರೊಕ್ಕ ಹೊಂದಿಸ್ಬೇಕಂದ್ರೆ ಹೊಂದಿಸ್ಬೇಕೀಗ ಹೊಲ್ದಾಗ ಬಿತ್ತಾಕ. ಅಲ್ಲ ರೀ ಮಾವರ, ಇವ್ರೊಬ್ರಿಗೆ ರೊಕ್ಕ ಹಾಕಂತ ಹೇಳಾಕುಂತೀರಲ್ಲ ನೀವು. ಇನ್ನೂ 2 ಗಂಡ್ಮಕ್ಳು ಅದಾರಲ್ಲ, ಅವರಿಗೂ ಹಾಕಂತ ಹೇಳ್ರಿ ರೊಕ್ಕನ. ಇವ್ರೊಬ್ರ ಮೇಲೇನ ಅಂದ್ರೆ ಹೊರೆ ಆಗೋದಿಲ್ವನ್ರಿ ಮಾವರ? ಇವ್ರ ಬಗ್ಗೆನೂ ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ನೋಡವ್ವ ಕವಿತಾ, ಇವಾಗ ನಿನ್ನ ಗಂಡ ಏನೋ ಕೆಲ್ಸಕ್ಕೆ ಹೊಂಟಿದ್ದಲ್ಲ, ಹೋಗೋ ಮುಂದೆ ಒಂದು 2 ತಿಂಗಳು ಸಂಬಳನ ಆಗಿಲ್ಲಾಗಿತ್ತು. ಅವಾಗ ಚಂದ್ರು ಮತ್ತು ಕೃಷ್ಣ ಅದಾರಲ್ಲ, ಅವ್ರ ತಲೆದಿದ್ದು ರೊಕ್ಕ ಅಷ್ಟು ನಿನ್ನ ಗಂಡನ ಖರ್ಚಿಗಂತ ಕೊಟ್ಟು ಕಳಿಸಿದ್ರು. ಇವರು ಪ್ರತಿ ಸಲನೂ ಫಸ್ಟಿಗೆ ಏನು ಪೀಕ್ ಬರ್ತೈತಲ್ಲ, ಅದ್ರಾಗ ಮುಂದಿನ ಸಲ ಪೀಕಿಗೆ ಬೇಕಾಗುತ್ತಂತ ಒಂದಿಷ್ಟು ರೊಕ್ಕ ತೆಗೆದಿಟ್ಟಿರ್ತಾರೆ. ಇನ್ನೊಂದಿಷ್ಟು ರೊಕ್ಕನ ಮನೆಗೆ ಖರ್ಚಿಗಂತ ಕೊಟ್ಟಿರ್ತಾರೆ. ಇವ್ರು ಏನೋ ಮುಂದಿನ ಸಲ ಪೀಕಿಗೆ ಬೇಕಾಗುತ್ತನ್ನೋ ರೊಕ್ಕನ ತೆಗೆದಿಟ್ಟಿದ್ರಲ್ಲ, ಅದ ರೊಕ್ಕನ ನಿನ್ನ ಗಂಡಾಗ ಕೆಲಸ ಚಲೋ ಆದಾಗ 2 ತಿಂಗಳು ಸಂಬಳ ಆಗ್ಲಾರ್ದಾಗ ಕೊಟ್ಟಿದ್ರು. ಅದಕ್ಕೋಸ್ಕರ ಇವಾಗ ನಾ ರಾಜುಗ ರೊಕ್ಕ ಕೇಳಕ್ ಕುಂತಿರೋದು. ಅರ್ಥ ಆತಿಲ್ಲವ ನಿನಗ? ಕವಿತಾ, ದೊಡ್ಡವ್ರು ಮಾತಾಡೋ ಮುಂದೆ ನಡೆಯಕ್ಕೆ ನಿಂದೇನು? ಇಲ್ಲಿ ಹಿಂದೆ ಮುಂದೆ ಏನೇನು ನಡೆದೈತೆ ಅನ್ನೋದು ನಿನಗೆ ಅಷ್ಟು ಸರಿ ಗೊತ್ತಿಲ್ಲ. ಇನ್ನೂ ಬಂದು ಭಾಳ ದಿನ ಆಗಿಲ್ಲ. ನೀನು ಮೊದಲು ಎಲ್ಲಾನು ತಿಳ್ಕೊಂಡು ಆಮೇಲೆ ಮಾತಾಡವ. ನನ್ನ ಅಳಿಯ ಏನೂ ಒಬ್ರಿಗೊಂದು ಇನ್ನೊಬ್ರಿಗೊಂದು ಯಾವತ್ತೂ ಮಾಡಂಗಿಲ್ಲ. ಅರ್ಥ ಆತಿಲ್ಲವ? ಅಲ್ಲ ರೀ ಅಮ್ಮಾರ, ಹಂಗಲ್ಲ. ಇವಾಗ ಮನೆಯಲ್ಲಿ ಎಲ್ಲ ಖರ್ಚನ್ನು ನನ್ನ ಗಂಡನೇ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಮನೆ ಪ್ರತಿಯೊಂದು ರೇಷನು, ಸಂತೆಗಿಂತ ಎಲ್ಲನೂ ನನ್ನ ಗಂಡನೇ ತರ್ತಾ ಇದ್ದಾರೆ. ಅದು ಇಷ್ಟೆಲ್ಲ ಖರ್ಚು ಮಾಡೋದಲ್ಲದೆ ಮತ್ತು ಹೊಲಕ್ಕೂ ರೊಕ್ಕ ಹಾಕಂದ್ರೆ ಹೆಂಗೆ ಸರಿ ಅನ್ಸುತ್ತೆ? ನೀವೇ ಹೇಳ್ರಿ. ಅವರು ಹೊಲ್ದಂದು ರೊಕ್ಕನ ಅವರ ಕೂಡಿಸಿ ಇಟ್ಕೊಂಡು ಅವರ ಹಾಕಬೇಕಲ್ಲ, ಅವರ ಜೋಡಿಸಿ ಅವರ ಹಾಕಬೇಕು. ಅದನ್ನು ನನ್ನ ಗಂಡಗ ಕೊಡಂದ್ರೆ ಈಗ ಮನೆಯಿಂದ ಎಲ್ಲ ಖರ್ಚನ್ನು ನನ್ನ ಗಂಡನ ನೋಡ್ಕೊಂಡು ಹೊಂಟಾರ. ಅವ್ರದ್ದಂತೂ 1 ರೂಪಾಯಿ ಇಲ್ಲ ಇವಾಗ ಆದಾಯ. ಇವಾಗ ಮತ್ತೆ 20,000 30,000 ಎಕ್ಸ್ಟ್ರಾ ಕೊಡಂದ್ರೆ ಹೆಂಗೆ?
ನೋಡು ಕವಿತಾ, ನಿನ್ನ ಗಂಡ ಇವತ್ತು ನೌಕರಿ ಚಂದನತ್ತಂಗೆ ಮಾಡಾಕುಂತಾನ ಅಂತಂದ್ರೆ ಅದಕ್ಕೆ ಕಾರಣನ ಇವರಿಬ್ರು. ಇವರಿಬ್ರು ಕಷ್ಟಪಟ್ಟು ಹೊಲ್ದಾಗ ದುಡ್ದಿದ್ದಕ್ಕೆ ನಿನ್ನ ಗಂಡ ಇವತ್ತು ಆರಾಮ್ ಎ ಸಿ ರೂಮ್ನಾಗ ಕುತ್ಕೊಂಡು ನೌಕರಿ ಮಾಡಾಕುಂತಾರ. ಅದು ಒಂದು ಸ್ವಲ್ಪ ತಲೆಯಾಗಿಟ್ಕೊಂಡು ಮಾತಾಡಿದ್ರೆ ಭಾಳ ಒಳ್ಳೆಯದು. ಆಮೇಲೆ ಇನ್ನೊಂದು ಮಾತು, ನಿನ್ನ ಮದುವೆ ಮುಂದೆ ಮನೆಗೆ ರೇಷನ್ ಏನು ಬೇಕಲ್ಲ ಅದಿಷ್ಟನ್ನು ಇವರಿಬ್ರು ತಂದು ಹಾಕಿದ್ರು. ಇವಾಗ ಸಣ್ಣ ಪುಟ್ಟ ಖರ್ಚಿನಷ್ಟೇ ನಿನ್ನ ಗಂಡ ನೋಡ್ಕೊಂಡು ಹೊಂಟಾನ. ಬೇಕಾದ್ರೆ ನಿನಗೆ ಅನುಮಾನ ಇದ್ರೆ ನಿನ್ನ ಗಂಡಗೆ ಕೇಳ. ಇಷ್ಟು ದಿನ ಆದರೂ ನಿನ್ನ ಗಂಡ ಈ ಮನೆಗೆ ರೊಕ್ಕನ ಸ್ವಲ್ಪನ ಕೊಡ್ತಾ ಇದ್ದಿದ್ದು, ಇವರಿಬ್ರು ಭಾಳ ಕೊಡ್ತಿದ್ರು ರೊಕ್ಕನ. ಅರ್ಥ ಆತಾ? ಅಷ್ಟಕ್ಕೂ ಇವಾಗ ಅಂತಂದ್ರೆ ಅವರ ಮಾತಾಡ್ಕೊಲಿ, ನಡಕ್ಕೆ ನಾವು ಇದಕ್ಕೆ ಮಾತಾಡೋದು. ಗಂಡ್ಮಕ್ಳು ಅವರೆಲ್ಲ ಕುಂತಾರಲ್ಲ, ಮೊದಲು ಅವ್ರು ಮಾತಾಡಲಿ, ಅವ್ರು ಏನು ನಿರ್ಧಾರ ತಗೋತಾರ ತಗೋಲಿ, ಆಮೇಲೆ ನಾವು ಮಾತಾಡಿದ್ರಾಯ್ತು. ನೀನು ಪದೇ ಪದೇ ನನ್ನ ಗಂಡಗಾಗಲಿ ಚಂದ್ರು ಮಾವರಿಗಾಗಲಿ ಅವ್ರದ್ದು ಆದಾಯ ಇಲ್ಲ ಅಂತ ಹೇಳಾಕೋಬೇಡ. ನನಗೆ ಸರಿ ಅನ್ಸಂಗಿಲ್ಲ ಅದು. ಅವರು ಹೊಲದಾಗ ಕಷ್ಟಪಟ್ಟು ದುಡಿತಾರ. ಅವರು ಕಷ್ಟಪಟ್ಟು ದುಡಿದಿದ್ದಕ್ಕೆ ಮನ್ಯಾಗ ಕಾಳು ಕಡಿ ಎಲ್ಲ ಬರಾ ಕುಂತಿರೋದು. ಬರೀ ರೊಕ್ಕ ಒಂದು ನೋಡಕ್ಕೆ ಹೋಗ್ಬೇಡ. ಮನ್ಯಾಗ ಸಂತಿ ಎಲ್ಲ ಏನದವು ಏನಿಲ್ಲ ಅನ್ನೋದನ್ನು ಲಕ್ಷ್ಯ ಕೊಡು. ಮನ್ಯಾಗ ಪ್ರತಿಯೊಂದು ತರಕಾರಿ ಕಾಳು ಕಡಿ ಎಲ್ಲನೂ ಅವ್ರದ್ದು ಹೊಲದಾಗ ಕಷ್ಟಪಟ್ಟು ದುಡಿದಿದ್ದಕ್ಕೆ ಮನ್ಯಾಗ ಅಷ್ಟೆಲ್ಲ ಬರಾ ಕುಂತಿದ್ದು ಸಿಗಾಕುಂತಿದ್ದು. ಕವಿತವ, ಇದ ಕೊನೆ. ಇನ್ನೊಂದ್ಸಲ ಹಂಗೆ ಮಾತಾಡಕ್ಕೆ ಹೋಗ್ಬಿಡವ. ಅವರಿಬ್ರು ಹೊಲ್ದಾಗ ಕಷ್ಟಪಟ್ಟು ದುಡಿಯಾಕ ಕುಂತಾರ. ಅವ್ರು ಖಾಲಿ ಕುತ್ಕೊಂಡಿಲ್ಲ. ಹೊಲ್ದಾಗ ಕಷ್ಟಪಟ್ಟು ಅವರು ದುಡ್ದಿದ್ದಕ್ಕೆ ಮನ್ಯಾಗ ತರಕಾರಿ ಕಾಳು ಕಡಿ ಎಲ್ಲ ಬರಾಕ್ ಕುಂತಿರೋದು. ಹೊಲ್ದಾಗ ಅವರು ದಿನ ಒಂದು ಮುಂಜಾನೆ 6 ಗಂಟೆಗೆ ಎದ್ದು ಹೋದ್ರಂದ್ರೆ ಸಂಜೆ ಒಂದೊಂದ್ಸಲ ರಾತ್ರಿ ತನಕನೂ ಹೊಲ್ದಾಗ ಕಷ್ಟಪಟ್ಟು ದುಡಿತಾರೆ ಗೊತ್ತಾ. ಮತ್ತು ಆಳು ಜಾಸ್ತಿ ಹಚ್ಚಿದ್ರೆ ರೊಕ್ಕ ಎಲ್ಲರೂ ಹೊಕ್ಕೈತಾನ ಅಂತಂದು ಇವರಿಬ್ಬರ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಗೊತ್ತೇನವ. ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾತಾಡುವ, ಅವರಿಗೂ ಮನ್ಸಿಗೆ ನೋವಾಕೈತಿ. ಏನೋ ಸಣ್ಣ ಹುಡುಗಿ ಮಾತಾಡೈತಿ ಬಿಡ್ರಿ, ನೀವು ಅದನ್ನ ಹೇಳ್ಕೊಂಡು ಹೋಗಿರಲ್ಲ. ಸಣ್ಣ ಹುಡುಗಿ ಅಂತ ಹಿಂಗೆ ಅನ್ಕೊಂತ ತಲೆ ಮೇಲೆ ಹತ್ತಿಸ್ಕೊಂಡು ಕೂತ್ಕೋ, ಮುಂದೆ ಗೊತ್ತಾಕೈತಿ ನಿನಗೆ. ಮೆಣಸಿನ ಹಿಂಡಿ ಹರಿತಾಳಲ್ಲ ಅವಾಗ. ಯಪ್ಪ, ನಾನೊಂದು ಸ್ವಲ್ಪ ಮಾತಾಡ್ಬೇಕು. ಮಾತಾಡಪ್ಪ. ನೋಡು ರಾಜು, ಇವಾಗ ನಿಂಗೂ ಒಂದು ನೌಕರಿ ಬಂದೈತಿ. ನಿನ್ನ ಕಾಲ ಮೇಲೆ ನೀನು ನಿಂತಿದ್ದಿ. ನಿಂಗಂತೂ ಇವಾಗ ಮುಂದಿನ ಚಿಂತಿಲ್ಲ. ಯಾಕಂದ್ರೆ ನಿಂದ ಒಂದು ಸರ್ಕಾರಿ ನೌಕರಿ ಐತಿ, ಆರಾಮಾಗಿರ್ಬೋದು. ಆದರೆ ಇವಾಗ ನಮ್ಮದು ಹೊಲ್ದಂದ ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಮದು ಕಷ್ಟ ಆಕೈತಿ. ನೀನು ಅವಾಗ ಓದೋ ಮುಂದೆ ನಮ್ಮ ಕೈಯಾಗ ಎಷ್ಟಾಕೈತಿ ಅಷ್ಟು ನಾವು ಸಹಾಯ ಮಾಡೀವಿ. ಅದಕ್ಕೆ ಇವಾಗ ನಾನು ಮತ್ತು ಕೃಷ್ಣ ಒಂದು ಸಣ್ಣದಾಗಿ ಕಿರಾಣಿ ಅಂಗಡಿ ಏನಾರ ತೆಗಿಬೇಕು ಅಂತ ಅಂದ್ಕೊಂಡಿವಿ. ಅದಕ್ಕೆ ನಮ್ಗೆ ಇವಾಗ ದುಡ್ಡಿಂದು ಭಾಳ ಅಭಾವ ಐತಿ. ಯಾಕಂದ್ರೆ ನಾವು ದುಡ್ಡು 1 ರೂಪಾಯಿನೂ ತೆಗೆದುಕೊಂಡಿಲ್ಲ ಅವಾಗ ದುಡಿಯೋ ಮುಂದೆ. ಎಲ್ಲ ರೊಕ್ಕನೂ ನಿನ್ಗೆ ಓದಾಕ ಗೌರಿ ಓದಾಕ ಅಂತಲೇ ಖರ್ಚು ಮಾಡಿಬಿಟ್ವಿ. ಮತ್ತು ಮನೆಗೆ ಅದಕ್ಕಂತಲೇ ಖರ್ಚು ಮಾಡಿಬಿಟ್ವಿ. ನಾವಂತೂ ಇಬ್ಬರು 1 ರೂಪಾಯಿ ನಮ್ಮ ಹೆಸರಿಗೆ ಇಟ್ಕೊಂಡಿಲ್ಲ. ಬೇಕಾದ್ರೆ ನಿಂಗೆ ಅನುಮಾನ ಇದ್ರೆ ನಮ್ದು ಅಕೌಂಟಿಂದ ಚೆಕ್ ಮಾಡು, ಎಲ್ಲನೂ ಚೆಕ್ ಮಾಡಿ, ನಿನಗೆ ಗೊತ್ತಾಕೈತಿ. ಹೌದಣ್ಣ, ಅದು ನನಗೆ ಗೊತ್ತೈತಿ. ನೀವು ನನ್ನ ಓದಿಗೆಲ್ಲ ಖರ್ಚು ಮಾಡಿರಿ. ಅದಕ್ಕೆ ಇವಾಗ ನಾವು ಸಣ್ಣದಾಗ ಒಂದು ಕಿರಾಣಿ ಅಂಗಡಿನ ಏನೋ ಒಂದು ಮಾಡ್ಕೋತೀವಿ. ನಮ್ಗೊಂದು ಸ್ವಲ್ಪ ರೊಕ್ಕದ ಅಭಾವ ಐತಿ. ಅದಕ್ಕೆ ನಿನ್ನ ಕೈಯಾಗ ಎಷ್ಟಾಕೈತಿ ನೋಡಪ್ಪ. ಕೊನೆ ಪಕ್ಷ ಒಂದು 2 ಲಕ್ಷನಾರು ಕೊಟ್ರೆ ನಾವು ಸಣ್ಣ ಪುಟ್ಟ ಏನಾರ ಒಂದು ಬಿಸ್ನೆಸ್ ಅಂತದ್ದು ಚಾಲೂ ಮಾಡ್ಕೋತೀವಿ. ಅಣ್ಣ, 2 ಲಕ್ಷದಾಗ ಅದು ಈಗಿನ ಕಾಲದಾಗ ಯಾವ ಬಿಸ್ನೆಸ್ ಚಾಲೂ ಮಾಡ್ತೀಯ ಅಣ್ಣ ನೀನು? ಹಂಗೆ ಸಣ್ಣಕ್ಕೆ ಯಾವ್ದಾರ ಒಂದು ಚಲೋ ಮಾಡೋದಪ್ಪ. ಇಲ್ಲೇ ನಮ್ಮ ಊರಾಗ ಒಂದು ತರಕಾರಿ ಅಂಗಡಿ ಮತ್ತು ಕಿರಾಣಿ ಅಂಗಡಿ ಹಾಕ್ಬೇಕಂತ ಅದೀವಿ. ಅದಕ್ಕೆ ಒಂದು 2 ಲಕ್ಷ ರೂಪಾಯಿ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಪ್ಪ. ಇನ್ನೊಂದು 2 ತಿಂಗಳದಾಗ ಹೆಂಗೋ ಈಗ ಮತ್ತು ಮಳೆಗಾಲ ಎಲ್ಲ ಚಲೋ ಆತಂದ್ರೆ ನಮಗೂ ಕೆಲಸ ಎಲ್ಲ ಚಲೋ ಆಕವ. ಅಷ್ಟ್ರಾಗ ಒಂದು ಸ್ವಲ್ಪ ಇದನ್ನು ಏನಾರು ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡ್ವಿ ಅಂದ್ರೆ ನಮ್ಮದು ಒಂದು ಸ್ವಲ್ಪ ಜೀವನ ಚಲೋನತ್ತಂಗೆ ನಡ್ಕೊಂಡು ಹೋಗೈತಿ. ಇಲ್ಲಾಂದ್ರೆ ಮುಂದೆ ಭಾಳ ಕಷ್ಟ ಆಕೈತಿ, ಬರೀ ಹೊಲ್ದಂದಷ್ಟು ನಂಬ್ಕೊಂಡು ಕೂತ್ಕೊಂಡ್ರೆ. ಅದಕ್ಕೆ ಹೌದು ರಾಜು, ನೀನು ಕಷ್ಟದಾಗಿದ್ದಾಗ ಪಾಪ ಅವರಿಬ್ರು ಕಷ್ಟಪಟ್ಟು ದುಡಿದು ನಿನಗೆ ಓದ್ಸಾರ, ನಿನಗೆ ಸಹಾಯ ಮಾಡ್ಯಾರ. ಇವಾಗ ಅವರಿಬ್ರು ಕಷ್ಟದಾಗದಾರ. ನೀನು ಒಂದು 3 ಲಕ್ಷ ರೂಪಾಯಿ ಅವ್ರಿಗೆ ಸಹಾಯ ಮಾಡು. ಅವರು ಸಣ್ಣ ಪುಟ್ಟ ಯಾವ್ದಾರ ಒಂದು ಅಂಗಡಿ ಹಾಕ್ಕೊಂಡು ಅವರು ಅವ್ರ ಜೀವನನ ಕಟ್ಕೋತಾರೆ. ಏನು ಅರ್ಥ ಆತಿಲ್ಲ? ಸರಿ, ತಗೋಪ್ಪ. ಇವಾಗ ನನ್ನ ತಲೆನೂ ರೊಕ್ಕ ಇಲ್ಲ. ನಂದು ನೌಕರಿ ಚಲೋ ಆಗಿ ಈಗ ಒಂದು 5-6 ತಿಂಗಳಾಯ್ತು. ಸರಿ ತಗೋಯಪ್ಪ, ನಾನು ನಮ್ಮದು ಕೇಳಿ ನೋಡ್ತೀನಿ ಬ್ಯಾಂಕ್ನಾಗ ನನಗೂ ಸಾಲ ಕೊಡ್ತಾರೆ ನೀ ಏನಂತಂದು ಕೇಳಿ ನೋಡಿ ನಾ ಹೊಂದ್ಸಕ್ಕೆ ಪ್ರಯತ್ನ ಪಡ್ತೀನಿ. ಕೊಡ್ತೀನಿ ಅಂತ ತಗೋಯಪ್ಪ. ಪ್ರಯತ್ನ ಪಡ್ತೀನಿ ಅಲ್ಲ, ನೀನು ಕೊಡಾಕಬೇಕು. ಯಾಕಂದ್ರೆ ಅವ್ರ ಜವಾಬ್ದಾರಿ ಇವಾಗ ನಿನ್ನ ತಲೆ ಮೇಲೆ ಐತಿ. ನಿನ್ನ ಜವಾಬ್ದಾರಿನ ಅವ್ರು ಇಷ್ಟು ಚಂದ ನಿಭಾಯಿಸಾರ, ನಿನಗೆ ಒಂದು ಹಂತಕ್ಕೆ ಹಚ್ಚಾರ. ಈಗ ಅಂದಮೇಲೆ ಅವ್ರ ಕಷ್ಟದಾಗಿದ್ದಾಗ ನೀನು ಸಹಾಯ ಮಾಡಲೇಬೇಕು. ಅದು ನಿನ್ನ ಕರ್ತವ್ಯ ಐತಿ. ಅಲ್ಲ ರೀ, ಒಮ್ಮಿಂದ ನಮ್ಮಕ್ಕ 3 ಲಕ್ಷ ರೂಪಾಯಿ ಕೊಡಂದ್ರೆ ಹೆಂಗೆ ಹೇಳ್ರಿ? ಆ ಹುಡುಗ ಈಗ ರೀ ನೌಕರಿಗೆ ಸೇರ್ಕೊಂಡಾನ, ಮದುವೆ ಆಗೈತಿ, ಅವನು ಹೆಂಡತಿ ಅದ. ಈಗ ಒಮ್ಮಿಂದ ನಮ್ಮಕ್ಕ ಕೊಡಂದ್ರೆ ಹೆಂಗೆ ಹೇಳ್ರಿ? ನೀವು ಭಾರಿ ಬಿಡ್ರಿ. ಅವನಿಗೆ ಇವರಿಬ್ರು ಓದಿಸ್ಲಿಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ಅವನು ಹೊಲದಾಗ ಸಲಿಕಿ ಗುದ್ಲಿ ಹಿಡ್ಕೊಂಡು ಅಡ್ಡಾಡ್ತಿದ್ದ. ನೆನಪಿರ್ಲಿ ನಿನಗೆ. ಇವ್ರು ಚಂದ್ರು ಕೃಷ್ಣ ಎಷ್ಟು ಕಷ್ಟಪಟ್ಟು ದುಡ್ದ ಅವ್ನಿಗೆ ಓದ್ಸಾರ ಅನ್ನೋದು ಸ್ವಲ್ಪ ತಲೆಯಾಗ ನೆನಪಿಟ್ಕೋ. ಇದಕ್ಕೊನೆ ಇನ್ನೊಂದು ಸಲ ಏನಾರು ಈ ಥರ ಮಾತಾಡಿದಿ ಬಾಯಾಗ ಹಲ್ಲು ಉದ್ರಬೇಕು, ಹಂಗೆ ಹೊಡಿತೀನಿ ಮತ್ತೆ ನಿನಗೆ. ಅಲ್ವೇ, ನೀನು ಯಾಕೆ ಒಂದೇ ಸಮನ ನಮ್ಮನೆ ಒದರ್ತೀವಿ? ಮತ್ತು ತಪ್ಪಗೆ ಬಾಯಿ ಮುಚ್ಕೊಂಡಿಲ್ಲ. ಇನ್ನೊಂದು ಸಲ ಏನಾರು ಈ ರೊಕ್ಕದ ವಿಷಯದಾಗ ನೀ ತಲೆ ಹಾಕಿದಿ, ನಿನ್ನ ತಲೆನ ಕಟ್ ಮಾಡಿ ಒಗದು ಬಿಡ್ತೀನಿ ಅತ್ತಾಗ. ನನಗೂ ತಲೆ ಕೆಟ್ಟೋಗೈತಿ ನಿನ್ನ ಸಲುವಾಗಿ. ಬಾಯಿ ಮುಚ್ಕೊಂಡು ತೆಪ್ಪಗಿರ. ನೋಡ್ರಾಜು, ನಿನ್ನ ಜವಾಬ್ದಾರಿನ ನೀನು ಸರಿಯಾಗಿ ನಿಭಾಯಿಸ್ಬೇಕು. ಅರ್ಥ ಆತಿಲ್ಲ ನಾ ಹೇಳಿದ್ದು?
ಅವ್ರೇನು ನಿನ್ನ ರೊಕ್ಕ ಕೇಳಾಕ್ ಕುಂತಿಲ್ಲ. ಅವರು ನಿನ್ನ ಕಷ್ಟ ಕಾಲದಾಗ ಏನು ಸಹಾಯ ಮಾಡಾರಲ್ಲ, ಅವ್ರ ರೊಕ್ಕನ ನೀನು ಅವ್ರಿಗೆ ಚಂದನತ್ತಂಗೆ ವಾಪಸ್ ಕೊಡು ಅಷ್ಟೇ. ಅವ್ರೇನು ಅವ್ರು ಖರ್ಚು ಮಾಡಿದ್ದು ಅಷ್ಟು ರೊಕ್ಕನೂ ನಿನಗೆ ಕೊಡ ಅಂತ ಹೇಳಾಕ್ ಕುಂತಿಲ್ಲ. ಯಾಕಂದ್ರೆ ಅಷ್ಟು ಕೊಡ್ಬೇಕಂದ್ರೆ ನಿನಗೆ ಎಷ್ಟು ವರ್ಷ ದುಡಿಬೇಕಾಗುತ್ತೋ ಏನೋ. ಅವ್ರು ಕೇಳಾಕ್ ಕುಂತಿರೋದು ಬರೀ 2 ರಿಂದ 3 ಲಕ್ಷ ರೂಪಾಯಿ ಅಷ್ಟೇ. ಅಷ್ಟನ್ನು ಅವ್ರಿಗೆ ಕೊಟ್ಬಿಡು. ಅವರು ಒಂದು ಸಣ್ಣದಾಗಿ ಏನೋ ಒಂದು ವ್ಯಾಪಾರ ಚಲೋ ಮಾಡಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ. ಸರಿ ಆಯ್ತು ತಗೋಯಪ್ಪ. ರಾಜು, ಕವಿತಾ ಎದಕ್ಕೆ ಎದ್ದು ಹೋದ್ಲು ನೋಡಪ್ಪ, ನೋಡೋಗು. ಹ್ಞೂ ಯವ್ವ. ಲಕ್ಷ್ಮಿ, ಮನ್ಯಾಗ ಯಾರ್ಯಾರದಾರ, ಯಾರ ಜೊತೆ ಹೆಂಗಿರ್ಬೇಕು ಅನ್ನೋದನ್ನ ನಿನಗೆ ಚಂದ ಅಂತಂಗೆ ಹೇಳೀನಿ. ಮನ್ಯಾಗ ಭೇದ ಭಾವ ಒಂದ ನಡೆಯಾಕ ಕುಂತಿತ್ತು, ನಿನ್ನನ್ನು ಮನೆಯಿಂದ ಒದ್ದು ಹೊರಗಡೆ ಹಾಕ್ತೀನಿ, ನೆನಪಿರ್ಲಿ. ಈ ಮನ್ಯಾಗ ನಾನೊಬ್ಬಿಕೆ ಎಲ್ಲರ ಕಣ್ಣಿಗೆ ಒತ್ತದು, ಎಲ್ಲರೂ ನನಗ ಅನ್ನಕ್ಕೆ ಬರ್ತಾರ. ಎದ್ ನಡಿಲೇ, ಇಲ್ಲಿ ಕುತ್ಕೊಂಡು ಏನು ಮಾಡಾಕೊಂತಿದಿ? ಇಲ್ಲಾಂದ್ರೆ ಇನ್ನೊಂದಿಷ್ಟು ಏನಾರು ನಮ್ಮ ತಲೆ ಮೇಲೆ ಹೇರ್ತಾರ ನೋಡು, ನಡಿ.